ಹೆಲೋ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಅದನ್ನು ಶೇರ್ ಮಾಡಿ. ಏನಪ್ಪ ಇಷ್ಟು ದಿವಸ ಆದಮೇಲೆ ಇವಾಗ ಬರ್ತಾಯಿದ್ದೀನಿ ಅನ್ಕೊಂಡ್ರಾ? ಹಾಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ವೀಕ್ಲಿ 1 ಇಲ್ಲ 2 ವೀಡಿಯೋಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಕೆಲಸ ಇರೋದ್ರಿಂದ ಇವಾಗ ನಾನು ಬೆಂಗಳೂರು ಶಿಫ್ಟ್ ಆಗಿದ್ದೀನಿ. ಈಗ ರೂಮೆಲ್ಲ ನೋಡ್ತಾ ಇರ್ಬೋದು, ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಒಣಗಾಕಿಟ್ಟಿದ್ದೀವಿ. ಯಾಕಂದರೆ ತುಂಬ ಮಳೆ ಅಂದರೆ ಮಳೆ ಬೆಂಗಳೂರಲ್ಲಿ. ಹಾಗಾಗಿ ಮತ್ತೆ ನಾಳೆ ಹಾಕೊಂಡು ಹೋಗೋಕೆ ಡ್ರೆಸ್ ಇರಲ್ಲ ನಮಗೆ ಕ್ಲೀನಾಗೆ. ಹಾಗಾಗಿ ಬಟ್ಟೆ ಒಣಗಾಕಿದ್ದೀವಿ ಇಲ್ಲೇ ರೂಮಲ್ಲೇ. ನೆಕ್ಸ್ಟು ಒಂದು ದಿವಸ ನಾವಿರೋ ಪಿ ಜಿನೂ ಯಾವ ಥರ ಇದೆ ಏನು ಅಂತ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇನ್ಮೇಲೆ ವಾರದಲ್ಲಿ 2 ಅಂತೂ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನಾನು ಏನು ಕೆಲಸ ಮಾಡ್ತೀನಿ, ಏನು ಅಲ್ಲಿ ಹೇಗಿದೆ ವಾತಾವರಣ ಎಲ್ಲ ಅಂತ ಕಂಪ್ಲೀಟ್ ತೋರಿಸ್ತೀನಿ. ಹಾಗೆ ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡ್ರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರಾ ಏನಿದೆ ಏನು ಅಂತೆಲ್ಲ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಗೈಸ್. ಇದೆಂತಂತೆ ತಂದೂರು ರೊಟ್ಟಿ ಕೊಟ್ಟು ಇನ್ನೇನಾಗುತ್ತೆ ಮೇಲೆ ಹಾಕು, ನಾನು ಹಾಕ್ತೀನಿ. ಇಲ್ಲ ಕಣ, 100 ರೂಪಾಯಿ ಮಾತ್ರ ಅಂದ್ಕೊಂಡಿದ್ದೀನಿ, 100 ನನ್ನ ಹತ್ರ ಇತ್ತು ಗೈಸ್. ಫುಲ್ಲು ತಂದೂರು ರೊಟ್ಟಿ ಗೈಸ್, ತಂದೂರು ಚಿಕನ್ ಇವಾಗ ರೋಟಿ ಗಿಟಿ ಎಲ್ಲ ತಗೊಂಡು ಹೋಗಿ ಎಲ್ಲ ಮಾಡೋದು. ಯಾವಾಗ ನೋಡಿದ್ರು ಟ್ರಾಫಿಕ್, ಇಲ್ಲಿ ಬೆಂಗಳೂರು ಅಂತ ಯಾವಾಗ ನೋಡಿದ್ರು ಟ್ರಾಫಿಕ್. ನಮ್ಮದು ತಂದೂರಿ ಕೋಳಿ ರೆಡಿ ಆಗಿದೆ. ಪರೋಟ, ತಂದೂರು ರೋಟಿ ಎಲ್ಲ ಮಸ್ತ್ ಗೈಸ್. ಇಲ್ಲೆಲ್ಲ ಅದು 2 ಪೀಸ್ ಬರುತ್ತೆ ನೋಡೋದು, ಎಷ್ಟು ಮಾಡ್ತಾರೆ ಅದು. ಏನಪ್ಪ ಜಾಸ್ತಿ ಬೇಯಿಸಿದ್ದೇನೋ ಗೈಸ್. ನಮ್ಮ ಎಲ್ಲ ರೆಡಿಯಾಗಿದೆ. ಈ ಪರೋಟ, ಇದೇನಿದು ಚಿಕನ್ ಗ್ರೇವಿ, ಲಿವರ್ ಇದೆ ಮತ್ತು ಈರುಳ್ಳಿ ನೋಡಿ, ತಂದೂರಿ ಚಿಕನ್ನು. ಇದನ್ನು ನಾವಿಬ್ಬರು ತಿನ್ನೋದು. ಇನ್ನೊಂದು ಹಾಫು ನಮ್ಮ ಪಿ ಜಿಲಿ ಇಬ್ಬರು ಅಣ್ಣವರಿದ್ದಾರೆ, ಅವರು ಬರ್ತಾರಂತೆ, ಅವ್ರದ್ದು ಇನ್ನೊಂದು ಹಾಫ್ ಇದೆ. ಎಲ್ಲ ತಿನ್ನೋದು. ಈಗ ಟೇಸ್ಟ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ತುಂಬ ದಿವಸದಿಂದ ಕಾಯ್ತಾ ಇದೆ ಈ ಥರ ಒಂದು ಫುಲ್ಲು ಇದ್ರದ್ದು ತಂದು ತಿನ್ನಬೇಕಂತ. ಎಲ್ಲ ಚೆನ್ನಾಗಿದೆ. ಈಗ ಎಲ್ಲ ತಿನ್ಬಿಟ್ಟು ಲಾಸ್ಟಿಗೆ ಮತ್ತೆ ಸಿಗ್ತೀನಿ, ಬರ್ರಿ. ಚಟ್ನಿದು ಹಾಕೊಳ್ಳೋದು ಗ್ರೀನು, ಚಟ್ನಿ ಗ್ರೀನು. ಎಲ್ಲ ಒಂದು 5-6 ಶಾರ್ಟ್ಸ್ ತಗೊಂಬಿಟ್ರೆ ಡೈಲಿ ಒಂದು 2-3 ಹಾಕಿ ಗೈಸ್. ಎಲ್ಲ ತಿಂದಾಯಿತು. ಇನ್ನೇನಿದೊಂದಿಷ್ಟು ಚಿಕನ್ ಇದೆ, ಇದು ಬಿಟ್ಟರೆ ಒಂಚೂರು ರೈಸು ಮತ್ತು ಚಿಕನ್ ಲಿವರು, ಮೊಟ್ಟೆ. ಇದಿಷ್ಟಾದರೆ ಇವತ್ತಿನ ನಮ್ಮದು ಭೋಜನ ಮುಗೀತು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದಾದ್ರು ಬೇರೆ ಥರದ್ದು ತಿನ್ನೋದನ್ನು ವಿಡಿಯೋ ಹಾಕ್ತೀನಿ. ಇಲ್ಲಾಂದರೆ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದ್ರದ್ದೊಂದು ವ್ಲಾಗ್ ಹಾಕಬೇಕು, ಅದ್ರದ್ದೊಂದು ವ್ಲಾಗ್ ಹಾಕೋಣ. ಚಿಕನ್ ಲಿವರು ಚೆನ್ನಾಗಿದೆ, ಕೊಡೋದು 60 ರೂಪಾಯಿ ಹಾಫ್ ಪ್ಲೇಟು. ಈಗ ಅಲ್ಲಿಗೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಯಾವ್ದಾದ್ರು ಬೇರೆ ವ್ಲಾಗ್ ಹಾಕ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.